ಪದೇ ಪದೇ ನಮ್ಮ ಉಪಮುಖ್ಯಮಂತ್ರಿಗಳು ಇಲ್ಲೂ ಹೇಳಿದ್ದಾರೆ, ನೆನ್ನೆನೂ ಕೂಡ ಮೇಲೆ ಅಪ್ಪರ್ ಭದ್ರಾ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದಾರೆ. ಒಂದು, ಈ ಅಪ್ಪರ್ ಭದ್ರಾಕ್ಕೆ ನಮಗೆ ಕೇಂದ್ರ ಸರ್ಕಾರದಿಂದ ಹಣ ಬರ್ತಾ ಇಲ್ಲ, 5,000 ಕೋಟಿ ಅಲ್ಲಿಯ ಆರ್ಥಿಕ ಸಚಿವರು ಭರವಸೆ ಕೊಟ್ಟಿದ್ರು ಅಂತಕ್ಕಂಥದ್ದು. ಒಂದು, ನಾನು ಎಲ್ಲ ಸದನಕ್ಕೆ ಹೇಳ್ತಕ್ಕಂಥದ್ದು, ಎಲ್ಲೋ ಆಕಸ್ಮಿಕವಾಗಿ ನಡೆದಂಥ ಎಲ್ಲ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೂ ಕೂಡ ಅಧಿಕಾರ ಸಿಕ್ಕಿ ಇವತ್ತು ನಮ್ಮವರು ಕೂಡ ಕೇಂದ್ರದಲ್ಲಿ ಒಬ್ಬರು ಸಚಿವರು ಇರೋದ್ರಿಂದ ನಾನು ಕೂಡ ಅವ್ರನ್ನ ಮನವಿ ಮಾಡ್ಕೋತೇನೆ, ನೀವು ಎಲ್ಲ ಪಕ್ಷದ ನಿಯೋಗನೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಕರ್ಕೊಂಡೋಗಿ ನಾವು ಕೂಡ ನಮ್ಮ ಸನ್ಮಾನ್ಯ ಕುಮಾರಸ್ವಾಮಿ ಅವ್ರನ್ನು ಕೂಡ ಒತ್ತಾಯ ಮಾಡಿ ನಮ್ಮ ರಾಜ್ಯದ ಹಿತಾಸಕ್ತಿಯಿಂದ ಖಂಡಿತ ನಾವೆಲ್ಲರೂ ಕೂಡ ಹಣವನ್ನು ಭರಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಕೂಡ ಸೇರಿ ಮಾಡಿಸೋಣ ಅಂತಕ್ಕಂಥದ್ದನ್ನ ಕೇಂದ್ರವನ್ನು ಕೂಡ ಒತ್ತಾಯ ಮಾಡ್ತಕ್ಕಂಥ ಕೆಲಸ. ಇವತ್ತು ಕೇಂದ್ರಕ್ಕೆ ಹೋದಂಥದ್ದು ವಾಪಸ್ ಯಾಕೆ ಬಂತು, ಏನಂತ ಅವ್ರು ರೆಕ್ಟಿಫಿಕೇಶನ್ ಕೇಳಿದರೆ ಅದನ್ನು ಕೂಡ ಇವತ್ತು ಬೆಳಕು ಚೆಲ್ಲಬೇಕು ಅಂತಕ್ಕಂಥದ್ದನ್ನ ನಾನು ಮುಖ್ಯಮಂತ್ರಿಗಳನ್ನ ಗಮನ ಸೆಳೆಯೋಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಒಂದು, ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಗಬಾರ್ದು ಅಂತ. ಇಲ್ಲಿ ಅಧಿಕಾರದ ಒಂದು ಜಿಜ್ಞಾಸೆನಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇದರಲ್ಲಿ ಅವ್ರ ಪಕ್ಷದ ಶಾಸಕರು ಕೂಡ ಒಂದೊಂದು ರೀತಿಯಲ್ಲಿ ಒಬ್ಬೊಬ್ಬರು ಮುಖ ಮಾಡ್ಕೊಂಡು ಯಾರು ಕೂಡ ಒಟ್ಟಿಗೆ ಇರ್ತಕ್ಕಂಥ ಪರಿಸ್ಥಿತಿನ ನಾವು ನೋಡ್ತಾ ಇಲ್ಲ. ಇಲ್ಲಿ ನಾವಿಲ್ಲಿ ಗಮನಿಸಿದಾಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡ ಒಬ್ರಿಗೊಬ್ಬರು ಮುಖ ಕೊಡದೇ ಇದ್ದಂಥದ್ದು ನಾವು ನೋಡಿದಾಗ ಇದು ಅಧಿಕಾರಕ್ಕೋಸ್ಕರ ಸರಿಯಲ್ಲ. ಇವತ್ತು ನಾವೆಲ್ಲ ಇರ್ತಕ್ಕಂಥ ರೀತಿಯಲ್ಲಿ ಎಲ್ಲರೂ ಕೂಡ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗುವಂಥದ್ದು ಪರಿಸ್ಥಿತಿನ ಇಲ್ಲಿ ನಿರ್ಮಾಣ ಮಾಡಬೇಕು. ಅದರಿಂದ ರಾಜ್ಯಕ್ಕೆ ಇವತ್ತು ಆ ಒಂದು ಅಭಿವೃದ್ಧಿ ಕಡೆ ಕುಂಠಿತ ಆಗಬಾರ್ದು, ಅದ್ರ ಬಗ್ಗೆ ನೀವು ಕಾಳಜಿ ಇಟ್ಕೋಬೇಕು ಅಂತಕ್ಕಂಥದ್ದನ್ನ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.